ಬದಲಾವಣೆ ಜೀವನದಲ್ಲಿ ಮುಖ್ಯ, ಅದರಲ್ಲೂ ಒಬ್ಬ ನಟನಿಗೆ ತುಂಬಾನೇ ಮುಖ್ಯ. ಆದ್ರೆ ಅದನ್ನ ಬದಲಾಯಿಸೋದ್ರಲ್ಲಿ ದುನಿಯಾ ವಿಜಯ್ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಲ್ಯಾಂಡ್ ಲಾರ್ಡ್, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಜಡೇಶ್ ಹಂಪಿ, ಸ್ಟಾರರ್ ಬೈ ವಿಜಯ್ ಕುಮಾರ್, ರಾಜ್ಬಿ ಶೆಟ್ಟಿ, ರಚಿತಾರಾಮ್ ಅಂಡ್ ಮೆನಿ ಮೋರ್. ಸಿನಿಮಾದ ಟ್ರೇಲರ್ ನೋಡಿದಾಗ ಕಾಟೇರ ರೀತಿನೇ ಇದೆಯಲ್ಲ ಅಂತ ಅನ್ಸಿತ್ತು. ಬಟ್ ಥಿಯೇಟರ್ಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಬೇರೆನೆ ಅಂತ. ಇನ್ನು ಚಿತ್ರದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ಡೈರೆಕ್ಷನ್ ಮತ್ತು ವಿಜಯ್ ಕುಮಾರ್ ಅವರು. ಜಡೇಶ್ ಅವರು ಫಸ್ಟ್ ಹಾಫ್ ನಲ್ಲಿ ಬರ್ಕೊಂಡಿರುವಂತ ಎಲ್ಲಾ ಸೀಕ್ವೆನ್ಸಸ್ ಗಳು ವರ್ಕ್ ಆಗಿದಾವೆ ಅಂಡ್ ಕೆಲವೊಂದು ಕಡೆ ಅದು ಇಂಪ್ಯಾಕ್ಟ್ಫುಲ್ ಆಗಿ ಕೂಡ ಇತ್ತು. ಸ್ಟೋರಿ ಬಿಲ್ಡ್ ಮಾಡೋದಕ್ಕೆ ಇಲ್ಲಿ ಟೈಮ್ ತಗೊಂಡಿಲ್ಲ. ಮೊದಲನೇ ಸೀನ್ ಇಂದಾನೆ ಆಡಿಯನ್ಸ್ ಕತೆ ಒಳಗಡೆ ಇಳಿತಾರೆ. ಎಸ್, ಅಫ್ಕೋರ್ಸ್ ಇಲ್ಲೂ ಕೂಡ ಕಾಟೇರ ರೀತಿನೇ ಮೇಲು ಕೀಳು, ಜಾತಿ, ಧರ್ಮ ಎಲ್ಲ ಎಲಿಮೆಂಟ್ಸ್ ಗಳು ಕೂಡ ಇಲ್ಲಿವೆ. ಬಟ್ ಕೋರ್ ಪಾಯಿಂಟ್ ಆಗಿ ಸುಮಾರು ಬೇರೆ ಎಮೋಷನ್ಸ್ ಗಳನ್ನ ತಂದಿದ್ದಾರೆ. ಎಸ್ಪೆಷಲಿ ತಂದೆ ಮಗಳ ನಡುವೆ ನಡೆಯುವಂತ ಸೀಕ್ವೆನ್ಸಸ್ ಅವೆಲ್ಲವೂ ವರ್ಕ್ ಆದ್ವು. ಅಂಡ್ ರಿತನ್ಯಾ ಅವರ ಆಕ್ಟಿಂಗ್ ಇನ್ನೂ ಬೆಟರ್ ಆಗಬಹುದಾಗಿತ್ತು. ಪೂರ್ತಿ ಸಿನಿಮಾನ ವಿಜಯ್ ಕುಮಾರ್ ಅವರೇ ಡಾಮಿನೇಟ್ ಮಾಡಿದ್ದಾರೆ. ರಚಿತಾರಾಮ್ ಅವ್ರಿಗೆ ಅವ್ರಿಗೆ ಕೊಟ್ಟಂತ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಉಮಾಶ್ರೀ ಅವರ ಆಕ್ಟಿಂಗ್ಗೆ ಸ್ಪೆಷಲ್ ಅಪ್ರಿಸಿಯೇಷನ್ ಸಿಗ್ಬೇಕು. ಸಿನಿಮಾದಲ್ಲಿ ಮಾಸ್ತಿ ಅವರ ಡೈಲಾಗ್ಸ್ ಹೈಲೈಟ್ ಆಗಿದ್ವು. ಇನ್ನು ಚಿತ್ರದ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇವೆ. ರಾಜ್ಬಿ ಶೆಟ್ರು ಈ ಕ್ಯಾರೆಕ್ಟರ್ ನಲ್ಲಿ ಅಷ್ಟು ಕಂಫರ್ಟಬಲ್ ಆಗಿ ಕಾಣ್ತಾ ಇರಲಿಲ್ಲ. ಅಂಡ್ ಆ ಪಾತ್ರದ ರೈಟಿಂಗ್ ಕೂಡ ಟಿಪಿಕಲ್ ವಿಲನ್ ರೀತಿ ಇತ್ತು. ಸೆಕೆಂಡ್ ಹಾಫ್ ಆದ್ಮೇಲೆ ಚಿತ್ರ ಒಂದೇ ಕಡೆ ಹಾಲ್ಟ್ ಆಗಿದೆ ಅನ್ನೋ ಫೀಲ್ ನ ಕೊಡುತ್ತೆ. ವಿಷಯ ಮುಂದಕ್ಕೆ ಹೋಗೋದಿಲ್ಲ. ಹೀರೋ ಅಂಡ್ ವಿಲನ್ ಎಷ್ಟೋ ಕಡೆ ಮೀಟ್ ಆದ್ರೂ ಚಿತ್ರ ಅಲ್ಲೇ ಸುತ್ತೋಡಿತಾ ಇರುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಕೂಡ ರೊಟೀನ್ ಕಮರ್ಷಿಯಲ್ ಸಿನಿಮಾ ರೀತಿ ಕಾಣಿಸ್ತು. ಜಡೇಶ್ ಅವರಿಂದ ನಾನಿಲ್ಲಿ ಬೇರೆನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಇಲ್ಲಿ ವರ್ಕ್ ಆದ್ವು, ಬಟ್ ಸಾಂಗ್ಸ್ ಗಳು ಅಷ್ಟಕ್ಕಷ್ಟೇ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಆವರೇಜ್ ಆಗಿತ್ತು. ಅಂಡ್ ನಾನಿಲ್ಲಿ ಇನ್ನೊಂದು ವಿಷಯನ ಮೆನ್ಷನ್ ಮಾಡಲೇಬೇಕು. ಸಿನಿಮಾದ ರಿಲೀಸ್ ಹಿಂದಿನ ದಿನ ಒಂದು ರಿವ್ಯೂವರ್ಸ್ಗೆ ಚಿತ್ರತಂಡದಿಂದ ನೋಟಿಸ್ ಬಂತು, ಲೈಕ್ ನೀವು ಈ ಸಿನಿಮಾನ ರಿವ್ಯೂನೇ ಮಾಡಬೇಡಿ ಅಂತ. ನನ್ಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ದರಿದ್ರ ಕಾಯಿಲೆ ನಮ್ಮ ಇಂಡಸ್ಟ್ರಿನಲ್ಲಿ ಶುರು ಆಗ್ತಿದೆ ಅಂತ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.